5.76 crores ನಮಗೆ ಸಿಕ್ಕಿದೆ. ಇದು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದ ನಾವು ರಿಕವರಿ ಮಾಡಿದ್ದೀವಿ. ಇನ್ನು ಆರೋಪಿ ಯಾರಾಗಿದ್ದಾರೆ ಮತ್ತೆ ಕ್ಯಾಶ್ ಅದು ರಿಕವರಿ ಆಗಬೇಕು. ಮತ್ತು ಇದರಲ್ಲಿ ಕಾನ್ಸ್ಪಿರೇಟರ್, ಫ್ಯಾಸಿಲಿಟೇಟರ್ ಮತ್ತೆ ಇನ್ಸೈಡ್ ಯಾರ್ಯಾರು ಇರ್ಬೋದು ಇನ್ನೂ ಜನ, ಅದರ ಬಗ್ಗೆ ನಾವು ಕೂಡ ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಕೆಲವು ಇಂಪಾರ್ಟೆಂಟ್ ಎವಿಡೆನ್ಸಸ್, ಫಿಂಗರ್ ಪ್ರಿಂಟ್ ಇರಲಿ ಅಥವಾ ಟೆಕ್ನಿಕಲ್, ಫಾರೆನ್ಸಿಕ್, ಡಾಕ್ಯುಮೆಂಟರಿ ಎಲ್ಲ ಎವಿಡೆನ್ಸಸ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಖಂಡಿತ ನಮ್ಮ ಟೀಮ್ ಅವರು ಯಾವ ರೀತಿ ಡಿಟೆಕ್ಟ್ ಮಾಡಿದಾರೆ ಅದೇ ರೀತಿ ನಾವು ಟೀಮ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತೆ ಅವ್ರು ಮಾಡ್ತಾ ಇದ್ರು ಅವ್ರ ಕೆಲಸ, ಅದರಲ್ಲಿ ಕನ್ವಿಕ್ಷನ್ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಖಂಡಿತ ಇದನ್ನು ಮಾಡ್ತೀವಿ. ಯಾಕೆಂದ್ರೆ ಈ ಪ್ರಕರಣ ನಮಗೆ ಒಂದು ಚಾಲೆಂಜ್ ಆಗಿತ್ತು. ಒಂದು ಅಮೌಂಟ್ ತುಂಬಾ ದೊಡ್ಡಿತ್ತು, ಇನ್ನೊಂದು ಇಂಥ ಒಂದು ಡೇ ಟೈಮ್ ಅಲ್ಲಿ ನಮ್ಮ ಸಿಟಿಯಲ್ಲಿ ಇಂಥದ್ದು ಯಾವುದೋ ಇನ್ಸಿಡೆಂಟ್ ನಡೆದಿಲ್ಲ. ಆದ್ರೆ ನಾವು ಚಾಲೆಂಜ್ ಆಗಿ ತಗೊಂಡು ಈ ತಕ್ಷಣ ಈ ಕೇಸ್ಗೆ ನಾವು ಡಿಟೆಕ್ಟ್ ಮಾಡಲೇಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಇಬ್ಬರು ಡಿಸಿಪಿ ಸೌತ್ ಮತ್ತೆ ಡಿಸಿಪಿ ಶ್ರೀ ಹರಿಬಾಬು ಅವರಿಬ್ಬರದು ತಂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಹಗಲು ರಾತ್ರಿ ಅವರು ಶ್ರಮ ಪಟ್ಟು ನಮ್ಮ ಇಬ್ರು ಜಾಯಿಂಟ್ ಕಮಿಷನರ್ಸ್ ಅವ್ರಿಗೆ ಗೈಡ್ ಮಾಡ್ತಾ ಇದ್ರು. ಅವ್ರ ಎಲ್ಲ ಇನ್ಸ್ಪೆಕ್ಟರ್ಸ್, ACP, ಸಬ್ ಇನ್ಸ್ಪೆಕ್ಟರ್ಸ್, ಹೆಡ್ ಕಾನ್ಸ್ಟೇಬಲ್, ASI ಪ್ರತಿಯೊಂದು ಜನ ಅವ್ರವ್ರು ಏನ್ ಕೆಲಸ ಅವ್ರು ಕೊಟ್ಟರು ಆ ಪರ್ಟಿಕ್ಯುಲರ್ ಕೆಲಸ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ನಾವು ಡಿಟೆಕ್ಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಶನ್ ನಾವು ಕೊಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಇನ್ನೂ ಪ್ರಗತಿಯಲ್ಲಿ ಇದೆ. ಇನ್ನೂ ಕೆಲವರಿಗೆ ನಾವು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾತ್ರ ಅಲ್ಲ, ರಿಕವರಿ ಕೂಡ ಇದೆ. ಜೊತೆಗೆ ಕೇಸ್ ಯಾವ ರೀತಿ ಆಗಿದೆ, ನಿಜವಾದ ಯಾವ ರೀತಿ ಆಯಿತು, ಅವ್ರು ಏನ್ ಮಾಡಿದಾರೆ ಅದು ನಾವು ಪತ್ತೆ ಮಾಡಬೇಕು. ಇದರಲ್ಲಿ ಆರೋಪಿಯವರ ಕಡೆಯಿಂದ ಇಲ್ಲಿವರೆಗೆ ಮಾಹಿತಿ ಏನು ಸಿಕ್ಕಿದೆ ನಮಗೆ, 3 ತಿಂಗಳಿಂದ ಅವರು ಪ್ಲಾನಿಂಗ್ ಮಾಡಿದ್ರು. 3 ತಿಂಗಳಿಂದ ಪ್ಲಾನಿಂಗ್ ಮಾಡಿ ಅವರು ಕಳೆದ 15 ದಿವಸದಿಂದ ಕಂಟಿನ್ಯೂಸ್ ಆಗಿ ಆ ಏರಿಯಾಗೆ ರೆಕಿ ಮಾಡಿದ್ರು. ಅವರು ರೆಕಿ ಮಾಡುವಾಗ ಆ ರೂಟ್ ಏನಿದೆ, ಆ ರೂಟ್ ಅಲ್ಲಿ ಎಲ್ಲೆಲ್ಲಿ CCTV ಇಲ್ಲ, ಎಲ್ಲೆಲ್ಲಿ ಅವ್ರಿಗೆ ಶ್ಯಾಡೋ ಏರಿಯಾ ಬರ್ತದೆ CCTV ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ಸೊ ಇದರಲ್ಲಿ ನಮ್ಮ CNS ಕಂಪನಿ ಯಾವುದು ಯಾವ ಕಡೆಯಿಂದ ಇದು ಅಮೌಂಟ್ ಶಿಫ್ಟ್ ಆಗ್ತಿದ್ದು ಆ ಕಂಪನಿದು ಕೆಲವು ಲೋಪದೋಷ ಕೂಡ ನಮಗೆ ಕಂಡು. ಯಾಕಂದ್ರೆ RBI ಗೈಡ್ಲೈನ್ಸ್ ಇದೆ, ಅದರಲ್ಲಿ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ ಶುಡ್ ಅಕಾಮಡೇಟ್ 2 custodians and 2 armed security guards besides driver. ಸೊ ಇದು ಇರ್ಲಿಲ್ಲ ಅವ್ರದ್ದು. ಮತ್ತೆ ಈಚ್ ಕ್ಯಾಶ್ ವ್ಯಾನ್ ಶುಡ್ ಬಿ GPS enabled and monitored live with geo fencing mapping with the additional indication of nearest police station in the corridor for emergency. ಇದೆಲ್ಲ ನಾವು ಹೇಳ್ತಾ ಇರೋದು RBI ಗೈಡ್ಲೈನ್. ಜೊತೆಗೆ ವ್ಯಾನ್ ಶುಡ್ ನಾಟ್ ಫಾಲೋ ದ ಸೇಮ್ ರೂಟ್ ಅಂಡ್ ಟೈಮಿಂಗ್ ರಿಪೀಟೆಡ್ಲಿ ಸೊ ಆಸ್ ಟು ಬಿಕಮ್ ಪ್ರಿಡಿಕ್ಟಬಲ್. ಅಂದ್ರೆ ಅದೇ ರೂಟ್ ಅಲ್ಲಿ ಅದು ವ್ಯಾನ್ ಹೋಗಬಾರ್ದು ಪದೇ. ಇದರಲ್ಲಿ ನಾವು ನೋಡ್ತಾ ಇದೀವಿ ಪರ್ಟಿಕ್ಯುಲರ್ ವ್ಯಾನ್ ಸೇಮ್ JP ನಗರದಿಂದ ಬಿಟ್ಟು ಟುವರ್ಡ್ಸ್ ಕೊರಮಂಗಲದ ರೂಟ್ ಏನಿತ್ತು ಅದು ಫಾಲೋ ಮಾಡಿದ್ದಾರೆ. ಯಾಕಂದ್ರೆ ನಾನೀಗ ಜಸ್ಟ್ ಹೇಳಿದೆ, ಯಾರು ವೆಹಿಕಲ್ ಇನ್ಚಾರ್ಜ್, ಮೂವ್ಮೆಂಟ್ ಇನ್ಚಾರ್ಜ್ ಯಾರಿದ್ರು ಅವರೇ ಶಾಮೀಲಾಗಿದೆ ಅದರಲ್ಲಿ. ಮತ್ತು ಸ್ಟಾಫ್ ಅಸೋಸಿಯೇಟೆಡ್ ವಿತ್ ಕ್ಯಾಶ್ ಹ್ಯಾಂಡ್ಲಿಂಗ್ ಶುಡ್ ಬಿ ಅಡಿಕ್ವೇಟ್ಲಿ ಟ್ರೈನ್ಡ್ ಅಂಡ್ ಡ್ಯೂಲಿ ಸರ್ಟಿಫೈಡ್ ಥ್ರೂ ಅನ್ ಅಕ್ರಿಡೇಷನ್ ಪ್ರೊಸೆಸ್. ಈ ಹಲವಾರು ಗೈಡ್ಲೈನ್ಸ್ ಇದೆ, ಕೆಲವು ಗೈಡ್ಲೈನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಅದು ಫಾಲೋ ಆಗಿಲ್ಲ. ಮತ್ತು ಕ್ಯಾರೆಕ್ಟರ್ ಅಂಡ್ ಆಂಟಿಸಿಡೆಂಟ್ ವೆರಿಫಿಕೇಶನ್ ಆಫ್ ಆಲ್ ಕ್ರೂ ಮೆಂಬರ್ಸ್ associated with cash van movement should be done meticulously. It should include police verification for at least the last 2 addresses. In case of dismissal of an employee, the concerned should immediately inform the police with details. So idalli ex-employee kuda shamil agidare. So ಇನ್ನೊಂದು ವಿಶೇಷ ಅಂದ್ರೆ ಡ್ರೈವರ್ ಯಾರು ಕ್ಯಾಶ್ ವ್ಯಾನ್ ಡ್ರೈವರ್ ಇದ್ದಾರೆ, ಅವ್ರು ಔಟ್ಸೋರ್ಸ್ ಡ್ರೈವರ್, ಈ ಕಂಪನಿಗೆ ಸಂಬಂಧಪಟ್ಟ ಡ್ರೈವರ್ ಅಲ್ಲ, ಅವ್ರು ಬೇರೆ ಕಂಪನಿಗಳಿಂದ ಔಟ್ಸೋರ್ಸ್ ಆಗಿ ಡ್ರೈವರ್. ಸೊ ಅದಕ್ಕೆ ಡ್ರೈವರ್ ಅವರು ಬೇರೆಗೆ ತಿಳಿಸಿದ್ರು, ಇವರು 3 ಜನ ಬೇರೆಯವ್ರಿಗೆ ತಿಳಿಸಿದ್ರು. ಇದರಲ್ಲಿ ಆಗಿದೆ ಇಷ್ಟೇ, ಯಾವಾಗ JP ನಗರಿಂದ ಗಾಡಿ ಮುಂದೆ ಬಂದಿದೆ, ಅಶೋಕ ಪಿಲ್ಲರ್ ಹತ್ರ ಪರ್ಟಿಕ್ಯುಲರ್ ಒಂದು ಲೊಕೇಶನ್ ಇದೆ, ಅಲ್ಲಿ CCTV ಇಲ್ಲ, ಅದೇ ಜಾಗದಲ್ಲಿ ಗಾಡಿಗೆ ನಿಲ್ಲಿಸಿ 6 ಜನ ಅಂದಾಜು
ಈ ವ್ಯಾನ್ ಅಲ್ಲಿ 3 ಜನ ಯಾರು ಇದ್ರು, ಸೆಕ್ಯೂರಿಟಿ ಅವರು ಇದ್ರು, ಒಬ್ಬ ಕಸ್ಟೋಡಿಯನ್. ಅವ್ರಿಗೆ ನಾವು RBI ಆಫೀಸರ್ಸ್ ಇದ್ದೀವಿ, ನಿಮ್ಮಲ್ಲಿ ರೂಲ್ ಪ್ರಕಾರ ಕೆಲಸ ಆಗ್ತಾ ಇಲ್ಲ, ಅದಕ್ಕೆ ನಾವು ನಿಮ್ಗೆ RBI ಕರ್ಕೊಂಡು ಹೋಗ್ತೀವಿ ಅಂತ ಹೆದರಿಸಿ ಅವರು ಏನೋ ರೆಸಿಸ್ಟ್ ಮಾಡಲಿಲ್ಲ. ಅವ್ರ ಗಾಡಿಗೆ ಕೂರಿಸಿದ್ರು, ಈ ಪರ್ಟಿಕ್ಯುಲರ್ ಇನೋವಾ ಗಾಡಿಗೆ. ಮತ್ತೆ ಇನ್ನೊಬ್ಬ ಜನ ಆರೋಪಿ ಪರವಾಗಿ ಆ ಕ್ಯಾಶ್ ವ್ಯಾನ್ ಅಲ್ಲಿ ಡ್ರೈವರ್ ಪಕ್ಕದಲ್ಲಿ ಅವ್ರು ಕೂತ್ಕೊಂಡಿದ್ರು. ಕ್ಯಾಶ್ ವ್ಯಾನ್ ಬೇರೆ ಕಡೆ ಹೋಯ್ತು, ಈ ಗಾಡಿ ಬೇರೆ ಕಡೆ ಹೋಯ್ತು. ಸೊ ಕ್ಯಾಶ್ ವ್ಯಾನ್ ಅವರು ಮೇಲೆ ಮದರ್ ಡೈರಿ ಇದು ಬ್ರಿಡ್ಜ್ ಇದೆ, ಫ್ಲೈಓವರ್ ಮೇಲೆ ಎಲ್ಲಿ CCTV ಯಾವುದು ಒಂದು ಇದು ಇಲ್ಲ, ಏರಿಯಾ ಇಲ್ಲ, ಅದು ಶ್ಯಾಡೋ ಏರಿಯಾ ಇದೆ, ಅಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿ ನಿಮಾನ್ಸ್ ಪಕ್ಕದಲ್ಲಿ ಕೆಳಗಡೆ ಇನೋವಾದಲ್ಲಿ ಯಾರು 3 ಜನ ಸ್ಟಾಫ್, ಕಸ್ಟೋಡಿಯನ್ ಮತ್ತು ಸೆಕ್ಯೂರಿಟಿ ಅವರಿದ್ರು, ಅವ್ರಿಗೆ ಅಲ್ಲಿ ಇಳಿಸಿ ಇವರೆಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟಿದ್ರು. ಎಲ್ಲಿಗೆ ಹೋದ್ರು, ಏನ್ ಮಾಡಿದ್ರು, ಅದು ತನಿಖೆಯಲ್ಲಿ ನಮಗೆ ಒಂದದಲ್ಲಿ ಬರ್ತಾ ಇದೆ. ಯಾಕೆಂದ್ರೆ ಅದು ನಾವು ಕರೆಕ್ಟ್ ಆಗಿ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ನಾವು ಬಿಲ್ಡಪ್ ಮಾಡ್ತಾ ಇದ್ದೀವಿ. ಸೊ ಇಷ್ಟ ಆಗಿದೆ. ಇದರಲ್ಲಿ ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಪೊಲೀಸ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆಕ್ಕಿಂತ ಪೊಲೀಸ್ಗೆ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೆ ಒಳ್ಳೆ ಹೆಸರು ಏನಿದೆ ಉಳಿಸ್ಕೊಳ್ಳಿಕ್ಕೆ ತುಂಬಾ ಅವರು ಶ್ರಮ ಪಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ನಮ್ಮ ಎಲ್ಲ ಟೀಮ್ಗೆ ಒಂದು 5 ಲಕ್ಷದ ಬಹುಮಾನದ ನಾನು ಘೋಷಿಸ್ತಾ ಇದ್ದೀನಿ. ಅವ್ರಿಗೆ ಸೆಪರೇಟ್ ಆಗಿ ಎಲ್ಲ ಟೀಮ್ ಮೆಂಬರ್ಸ್ಗೆ, ಯಾಕೆಂದ್ರೆ ಟೀಮ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಿಮಗೆ ಗೊತ್ತಿರಬಹುದು, ಪ್ರತಿಯೊಂದು ಪ್ರೆಸ್ ಮೀಟ್ ಅಲ್ಲಿ ನಾವು ಎಲ್ಲ ಟೀಮ್ ಮೆಂಬರ್ಸ್ ಕರಿತೀವಿ. ಆದ್ರೆ 200 ಮೆಂಬರ್ಸ್ ಸ್ವಲ್ಪ ಜಾಸ್ತಿ ಜನ ಆಗ್ತಾರೆ. ನಾವು ಮಂಡೇ ನಮ್ಮ ಟೀಮ್ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ವಿಶೇಷವಾಗಿ ನಮ್ಮ ಟೀಮ್ಗೆ ನಾವು ಕೂಡ ಫೆಲಿಸಿಟೇಟ್ ಕೂಡ ಮಾಡ್ತೀವಿ. ಅವ್ರಿಗೆ ಏನೇನು ಅವ್ರಿಗೆ ಫೆಲಿಸಿಟೇಷನ್ ಕೊಡಬೇಕು, ಅಪ್ರಿಸಿಯೇಷನ್ ಲೆಟರ್ ಕೊಡಬೇಕು, ಎಲ್ಲ ಕೊಡ್ತೀವಿ.